ಜನಪರ ನ್ಯಾಯಪರ. ತುಮಕೂರು ಜಿಲ್ಲೆಯಲ್ಲಿ ನೂತನವಾಗಿ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ. ತುಮಕೂರು ಜಿಲ್ಲೆಯಲ್ಲಿ ನೂತನವಾಗಿ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಹಾಗೂ ಈ ಕಚೇರಿಯ ಉದ್ಘಾಟನೆಗೆ ರಾಜ್ಯದ ಹಲವು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಉಪಸ್ಥಿತರಿದ್ದರು ಹಾಗೂ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರ ವಿಶೇಷ ಕಾರ್ಯ ಅಧಿಕಾರಿಯಾದ ಡಾಕ್ಟರ್ ನಾಗಣ್ಣನವರು, ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್ ಹಾಗೂ ಮಾಜಿ ಸಚಿವರಾದ ರಫೀಕ್ ಅಹಮದ್ ಹಾಗೂ ಮಾಜಿ ಸಚಿವರಾದ ಶಫಿ ಅಹಮದ್ ಹಾಗೂ ಶಾಸಕರಾದ ಹಾಲಪ್ಪನವರು, ಎಲ್ಲ ಕಾಂಗ್ರೆಸ್ ಪಕ್ಷದ ಗಣ್ಯಾತಿ ಗಣ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್. ನಮ್ಮವರಾದಂಥ SP ಮುದ್ದನ್ಮೇಗೌಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಶಾಸಕರು, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಶಫಿ ಅಹಮದ್ ಸಾಹೇಬರು ಈ ಸಭೆಯಲ್ಲಿ ಉಪಸ್ಥಿತರು. ಅವ್ರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪಾವಗಡ ಕ್ಷೇತ್ರದ ಜನಪ್ರಿಯ ಯುವ ನಾಯಕರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭಕ್ಕೆ ಬಂದ ಈ ದಿನ ತುಂಬಾ ಒಳ್ಳೆಯ ದಿನ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ಮಾನವ ಸರಪಳಿ ಇವತ್ತು ನೆರವೇರಿದಂಥ ದಿನ. ನಮ್ಮೆಲ್ಲರಿಗೂ ಸ್ವತಂತ್ರ ಸಮಾನತೆ ಸಿಕ್ಕಿದಂಥ ದಿನ. ಡಾಕ್ಟರ್ ನೆನೆಯುತ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಸ್ವಾಗತದೊಂದಿಗೆ ಪ್ರಾರಂಭ ಭವನವನ್ನು ಉದ್ಘಾಟನೆ ಮಾಡಿಕೊಟ್ಟಂತ ನಿಮ್ಮೆಲ್ಲರ ನೆಚ್ಚಿನ ಘನತಾವ್ಯಕ್ತ ಸರ್ಕಾರದ ಗೃಹ ಮಂತ್ರಿಗಳು, ಮಾಜಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ತುಮಕೂರು ಜಿಲ್ಲಾ ದಯವಿಟ್ಟು ಯಾರು ಗಲಾಟೆ ಮಾಡಬಾರ್ದು. ಈಗ ಪ್ರಾರ್ಥನೆ. ಗಣೇಶನಿಂದ ಮಹಿಮೆ ಅಪಾರ, ಗಣೇಶನಿಂದ ಶಕ್ತಿ ಅಪಾರ, ಭಕ್ತವತ್ಸಲ. ಸ್ನೇಹಿತರು ತಪ್ಪು ತಿಳ್ಕೋಬಾರದು ಅಂತ ಈ ಸಂದರ್ಭದಲ್ಲಿ ತಮಗೂ ಕೂಡ ಸ್ವಾಗತವನ್ನು ಬಯಸಿ ಈ ಸ್ವಾಗತ ಭಾಷಣವನ್ನು ನಾನು ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಮಾಜಿ ಸಂಸದರು, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ SP ಮುದ್ದನ್ಮೇಗೌಡರು ತಮ್ಮನ್ನು ಕೊಟ್ಟು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನೂತನ ಈ ಕಾಂಗ್ರೆಸ್ ಕಚೇರಿ, ಕಾಂಗ್ರೆಸ್ ಭವನದ ಉದ್ಘಾಟನೆಯನ್ನು ನೆರವೇರಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಗೃಹ ಸಚಿವರು ಆದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಜಿಲ್ಲಾ ನಮಗೆ ಒಂಥರ ಅದೇ ಹಳೆ ಕಾಂಗ್ರೆಸ್ ಕಚೇರಿಗಳಾಗಿ ಕಾಣ್ತಾ ಅದೇ ಚಂದ್ರಶೇಖರ ಅವರು